ಆರಾಮದಿಲ್ಲಪ್ಪ ನೀನು. ನೀ ಮೊದ್ಲು ಆರಾಮಿರು. ನೀ ಆರಾಮಿದ್ದೆ ಅಂದ್ರೆ ನಮಗೂ ಉಸಿರು ಬಂದಂಗೆ ಆಗುತ್ತೆ. ಅಷ್ಟು ಉಸಿರು ಹಿಡ್ಕೊಂಡು ಕೆಂಬಾಡೋ ಯಪ್ಪ. ಆರಾಮದೀನಿ ಗುಂಡವತ್ತಿ, ಆರಾಮದೀನಿ. ಈಗ ಎತ್ತಿ ನೋಡಿಲ್ವ ನಿಮಿಷ ಹೇಳಪ್ಪ. ಅಲ್ಲಲ್ಲ, ನಿಮ್ಮ ಅವನು ಸುಮ್ಮನೆ ಇರೋದಿಲ್ಲ, ನಿಮ್ಮ ತಂಗಿನೂ ಸುಮ್ಮನೆ ಇರೋದಿಲ್ಲ. ಈಗ ನಿಮ್ಮ ತಂಗಿ ನನಗೆ ಬಾಯಿ ಬಂದಂಗೆ ಮಾತಾಡ್ಯಾಳ. ಏನು ಈಗ ನಾನು ಹೋಗಿ ಹಿಂಗಂತ ಹೇಳಿದ್ರೆ ಅದ್ರಾಗ ಅವ ಈಗ ನಿಮ್ಮ ದೊಡ್ಡಪ್ಪನು ಮೊನ್ನೆ ಸಿಕ್ಕಾಗ ಏನಂದ, ಬ್ಯಾಡ ಬೇ ಅದು ಸಂಬಂಧ ಬಿಟ್ಬಿಡು, ನಾನು ನಮ್ಮ ಈಕಿಗೆ ನೋಡಿವಲ್ಲ, ಕಾಶೋಗಿ ನೋಡಿವಲ್ಲ, ಅವ್ರ ಕಡೆಗೆ ಒಂದು ಸಂಬಂಧ ಐತಿ, ಅದನ್ನು ಮಾಡೋನು ಅಂತಂದ. ಅದಕ್ಕೆ ನಾನು ಸುಮ್ಮನೆ ಆಗಿದ್ದೆ. ಈಗ ಮತ್ತೆ ನೀ ಬಂದು ಹಿಂಗಂತಿದ್ದು ಹೆಚ್ಚು ಕಮ್ಮಿ ಆತಂದ್ರೆ ನಾಳೆ ನನ್ನ ತಲೆಗೇನು ಬರ್ತಕ್ಕದ್ದಲ್ಲ ನೋಡ್ತಮ್ಮ, ಹೇಳಿ ನಾನು. ನೋಡವ ಎತ್ತಿ, ಈಗ ಅವನ್ನ ಅವ್ರು ಹೇಳಿ ಹಿಂಗಂದ್ರು ಇವ್ರು ಹಿಂಗೆ ಅನ್ನೋದು ಅಲ್ಲೇ ಬಿಟ್ಬಿಡು. ಬಡ ಬಡ ಮುಂಜಾನೆ ಇದ್ರಾಗ ನಮ್ಮ ದುರ್ಗಮ್ಮನ ಗುಡಿಯಾಗ ತಾಳಿ ಕಟ್ಸೋ ವ್ಯವಸ್ಥೆ ಮಾಡೋನು. ಆಕಿನ ಹೆಂಗಾರ ಮಾಡಿ ಕರ್ಕೊಂಬರ್ತೀನಿ, ನಮ್ಮ ಅವನು ಕರ್ಕೊಂಬರ್ತೀನಿ. ನೀನೇನಂದ್ರೆ ತಾಳಿ ಕಟ್ಸೋದು ಒಂದು ವ್ಯವಸ್ಥೆ ಮಾಡ್ಬೇ ನೀನು. ಹಂಗಂತೀಯ? ಆತ್ ತಗೋ, ನೀನೇ ಇಷ್ಟು ಧೈರ್ಯವಾಗದೆ ಅಂದ್ಮೇಲೆ ನಾನಾರ ಯಾಕೆದ್ರಲ್ಲಿ. ಮತ್ತು ನೀನಂತೀಯಪ್ಪ ತಮ್ಮ? ನೋಡಕ್ಕ, ನಾನಾದರೂ ಅದನ್ನ ಅಂತೀನಿ. ಈಗ ನನ್ನ ಮಗ್ಗ ಹೆಂಗಾರ ಒಂದು ಮದುವೆ ಆಗಿ ಅವ್ನ ಹೊಟ್ಟಿಲಿ ಒಂದು ಹುಟ್ಟಿತು, ನನ್ನ ವಂಶ ಬೆಳೀತು ಅಂದ್ರೆ ಅಷ್ಟ ಸಾಕಾಗೈತಿ. ನನ್ನ ಹೆಣ್ಮಕ್ಳದಾರಲ್ಲ, ಕೊನೆಗೆ ಅವ್ರಿಗಾರ ಗಂಡು ಮಕ್ಳು ಇದ್ದಿದ್ರ ಅವ್ರನ್ನಾರ ಯಾರನ್ನಾರ ಒಬ್ರು ಕರ್ಕೊಂಬಂದು ತಗೊಂಡು ನಾನು ನನ್ನ ಮನೆ ಉದ್ಧಾರ ಮಾಡ್ಕೋತಿದ್ದೆ ದತ್ತು ತಗೊಂಡು. ಇಲ್ಲಿ ಅದಕ್ಕೂ ನನಗೆ ದಾರಿಲ್ಲ. ಕಂಡಾಪಟ್ಟಿ ಆಸ್ತಿನ ನನ್ನ ಅಣ್ತಮ್ಗಳು ಹೆಣಕ್ಕೆ 8 ಗಾಲ ಏರ್ಸಕ್ಕೆ, ಅದು ನನ್ನ ಯಾಣೆ ಅಣ್ತಮ್ಗಳು ಹೆಣಕ್ಕೆ 8 ಗಾಲ ಏರ್ಸಕ್ಕೆ ನಾ ತಯಾರಿಲ್ಲ ಗುಂಡವಕ್ಕ. ಬಡ ಬಡ ಮದ್ವೆ ಮಾಡೂನು. ನನಗಂಕರು ಸಂಪೂರ್ಣ ಒಪ್ಪಿಗೆ ಐತಿ. ಮುಂಜಾನೆ ಅದೇನು ಹೇಳಿ ಕರ್ಕೊಂಬರ್ತಾನೋ ಕರ್ಕೊಂಬರ್ಲಿ ಅವ್ರ ತಂಗಿನ ತಾಯಿನ. ನನ್ನ ಮಗ ಅಂತೂ ನಾಳೆ ಮುಂಜಾನೆ ಎಟ್ಟತ್ತಿದ್ರು ತಾಳಿ ಕಟ್ತಾನ. ಇದು ಮಾತ್ರ ಸತ್ಯ. ಹಂಗಂತೀಯ? ಮಾತು ತಗೋ, ಮುಂಜಾನೆಗಲ್ಲ. ಮತ್ತೀಗ ಹೆಂಗೆ ಮಾಡ್ತೀರಿ? ಮತ್ತೆ ಇಲ್ಲೇ ಇರ್ತೀರೇನು ವಸ್ತಿ? ನಮ್ಮ ಮನ್ಯಾಗ ಏನು ವ್ಯವಸ್ಥೆ ಇಲ್ಲ ನೋಡಪ್ಪ ತಮ್ಮ. ನಮ್ಮ ಮನೆ ಇರೋದು ಸಾಣದು, ಮತ್ತು ಊಟದ್ದು ಪಾಟದ್ದು ನಿಮಗೆ ತ್ರಾಸಾಗುತ್ತಾ ಏನ? ಒಂದು ಕೆಲಸ ಮಾಡಲ ಶಿವಣ್ಣ, ನಿಮ್ಮ ಅವ್ಗ ನಿಮ್ಮ ತಂಗಿಗೆ ಹೇಳಿ ಹಿಂಗೆ ಬಂದಾರ ಅಂತ ಹೇಳಿ ಮಾಡಿಸ್ಕೊಂಡ್ಬಿಡ್ತೀನಿ ಒಂದಿಟ್ಟು. ಹ್ಞೂ, ನಾವು ಹೋಗಿ ನಮ್ಮ ಅವ್ಗ ನನ್ನ ತಂಗಿಗೆ ಹೇಳಿ ಹಿಂಗೆ ಅಂತ ಹೇಳಿ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ನೀವೆಲ್ಲರೂ ಎಚ್ಚೆತ್ಕೊಂಡ್ಬಿಡ್ಲ ಅವ್ರಿಬ್ರು. ಏನು ಮಾತಾಡ್ತೀವಿ ಈಗ? ಇಲ್ಲಿಂದ ಕಾಲಿಟ್ರೆ ನನಗೆ ಅದಕ್ಕೆ ಇಲ್ಲಿ ಬಂದಿದ್ದೆ ನನ್ನ ನೆನಪಿರೋದಿಲ್ಲ ಅಂತ ನಾ ಪೇಚಾಡಕತ್ತೀನಿ. ಈಗ ನೋಡಿ, ಈಗ ಏನು ಮಾತಾಡಿವ ನನ್ನ ನೆನಪಿರೋಲ್ದ ನನಗೆ ಹತ್ತಿತ್ತಿ ನೀನು ಬೇಕಿ. ಇವ ಒಬ್ಬ ಏನ ಅಂತಾರಲ್ಲ, ತಲೆ ಮಾಸ್ತವನ ಜೊತೆಗೆ ನನಗೂ ತಲೆ ಹೊಡ್ಕೊಂಡು ಸಾಕಾಗೈತಿ. ಅಷ್ಟ ಮಾಡಂತವ್ರಪ್ಪ, ನೀ ತಲೆ ಕೆಶಬೇಡ. ಈಗ ಒಂದು ಕೆಲಸ ಏನಂದ್ರೆ, ನಿಮ್ಗೆ ಊಟದ ವ್ಯವಸ್ಥೆ ಹ್ಯಾ ಮಾಡಲಿ ಅಂತ ನಾನು ಅದನ್ನ ವಿಚಾರ ಮಾಡ್ತೀನಿ. ಈಗ ನಿಮ್ಮ ದೊಡ್ಡಪ್ಪಗೂ ಈ ವಿಷಯ ಹೇಳ್ಬೇಡ. ಯಾಕಂದ್ರೆ ನಿಮ್ಮ ದೊಡ್ಡಪ್ಪನಿಗೆ ಹೋಗಿ ನಿಮ್ಮವ್ವ ನಿಮ್ಮ ತಂಗಿ ಮಾತಾಡ್ರಕ ಅಂತೈತಿ, ನನಗೆ ಕರಿಸಿ ಹೇಳಾನೀಗ, ಹೇಳ್ಕಳ್ಸನೀಗ. ಆ ವಿಷಯ ಬಿಟ್ಬಿಡನ್ನು ಅಂತಂದು ಹಚ್ಚಿದ್ರಿ. ಈಗ ಅದಕ್ಕೆ ಹೇಳಕತ್ತೀನಿ ನಾನು. ಎತ್ತಿ ಒಂದ ತಿಳ್ಕೊ, ಯಾರ್ಯಾರಿಗೂ ಏನು ಹೇಳ್ಬೇಡ ವಿಷಯ, ಯಾರಿಗೂ ಏನು ಹೇಳೋದ್ ಬೇಡ, ತೀತಾ? ಅದ ಬೇಕ, ನಾನು ಅದನ್ನ ಹೇಳಕತ್ತೀನಿ. ಈ ವಿಷಯ ನನ್ನ ಮಧ್ಯೆ, ನಿನ್ನ ಮಧ್ಯೆ, ನನ್ನ ಮಗ ಶಿವಣ್ಣ, ಇಷ್ಟ 4 ಮಂದಿ ಮಧ್ಯೆನೇ ಇರ್ಲಿ. ಇನ್ನೊಬ್ರಿಗೆ ವಿಷಯ ತಿಳಿಯೋದು ಬೇಡ. ಈಗ ಆಜುಬಾಜುದಾರ ಯಾರನ್ನ ಕೇಳಿದ್ರು ಏನು ಹೇಳ್ತಿ ಹೇಳಿ ನೀನು? ಏನಿಲ್ಲ, ಹೊಂಟಿದ್ರು ಊರಿಗೆ, ಹೊತ್ತಾಗೈತಿ, ಅದಕ್ಕೆ ಬೇಡ ಅಂತಂದು ಇಲ್ಲದಾರ, ಇಷ್ಟ ಹೇಳು, ಬೇರೆ ಏನು ಹೇಳ್ಬೇಡ. ಕತ್ಲಾಗ ಹೋಗೋದು ಬೇಡ ಅಂತ ನಮ್ಮ ಮನ್ಯಾಗ ವಸ್ತಿ ಅದಾರ ಅಂತ ಅನ್ನೋದಷ್ಟ ಹೇಳು. ಬೇರೆ ಒಂದು ಮಾತು ಏನು ಮಾತಾಡ್ಬೇಡ, ಹೇಳಿ ನೋಡಿ. ನಾನು ಮತ್ತೆ ಮಾತಾಡಿದಿ ಕಷ್ಟ ಐತಿ. ಅದಾತು, ಅಷ್ಟೇ ಮಾಡನ್ರಿ. ಹಂಗಂದ್ರೆ ಈಗ ನಿಮಗೆ ಊಟದ ವ್ಯವಸ್ಥೆ ಮಾಡೋದು ನನಗೆ ಚಿಂತೆ ಎತ್ಬಿಡೈತಿ. ಯಾಕ ಒಂದಿನ ಅಲ್ಲ, ಏನಾಗೋದಿಲ್ಲ. ನಿನ್ನ ಮನೆಗೆ ಏನೋ ರೈತ ಇಲ್ಲ. ನನಗಂಕರು ನನ್ನ ಹೆಂಡತಿ ಹೋದಾಗಿದ್ದ ನಾನಾ ಅನ್ನ ಸಾರು ಮಾಡಿ ನನಗೆ ರೂಢಿ ಐತಿ. ಬೇಕಾದ್ರೆ ನಾನಾ ಮಾಡ್ಬಿಡ್ತೀನಿ ಅನ್ನ ಸಾರು. ಏನಂತಿ? ಅಪ್ಪ, ಅನ್ನ ತಿಂದ್ರೆ ನಂಗೆ ಮತ್ತೆ ಕೆಮ್ಮು ಜಾಸ್ತಿ ಆಗತ್ತ. ಒಂದಿನ ಏನಾಗೋದಿಲ್ಲ, ತಿನ್ನಕಂತ ಆರಾಮಾಗಿರು. ಸರಿ ಗುಂಡವಕ್ಕ, ಮತ್ತೆ ಮನ್ಯಾಗಿನ್ನ ಸಂಶಯ ಪಡ್ತಾರ, ಬರ್ತ ನಾನು. ನೀ ಮರಿಬೇಡ. ಆಕಿ ನೀನು ಹೇಳಿ ಕರ್ಕೊಂಬರ್ತೀಯ, ಹೆಂಗೆ ಕರ್ಕೊಂಬರ್ತೀಯ ಕರ್ಕೊಂಬ. ನಿನಗ ಬಿಟ್ಟಿದ್ದು ನೋಡೋದು ಹೇಳಿನಿ. ತಲೆ ಕೆಡ್ಸ್ಕೊಬೇಡ್ಬೇ, ನಾನು ಅದೀನಿ. ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ಮೇಲೆ ಮಾಡ್ತೀನಿ, ಆತಾ? ಮದುಮಗನೊಂದು ರೆಡಿ ಮಾಡಿ ಕರ್ಕೊಂಬರ್ರಿ ನೀವು, ಆಟ. ಆಯ್ತು, ಹೋಗು. ನೀ ಮಕ್ಕೊಂಬಿಡಪ್ಪ, ಒಂದಿಷ್ಟು ಆರಾಮ ಮಕ್ಕೋ. ನೀವು ವಿಶ್ರಾಂತಿ ಮಾಡು, ಮುಂಜಾನೆ ಮತ್ತೆ ಲಘು ಹೇಳ್ಬೇಕಲ್ಲ. ಮಕ್ಕೋನಿ. ಹ್ಞೂ ಅಪ್ಪ, ಆತಪ್ಪ. ಯಪ್ಪ, ಸಾಕಾದ್ ನನಗಂಕರಿ ಇವತ್ತು ಕರೆನ. ಇವ ಎಲ್ಲಿ ಹೋಗ್ಯಾನೇನು ಶಿವಣ್ಣ? ಯಮ್ನಾ ಬೇ, ಯಮ್ನಕ್ಕ ಅವ ಯಾಕೆ ಬೇ ಎಷ್ಟು ತಡ ಮಾಡಿದಲ್ಲ? ಒಂದು ಪೂಜೆ ಮಾಡ್ಬೇಕಿತ್ತವ. ಆ ಪೂಜೆ ಮಾಡೋ ಸಂಬಂಧ ನನಗೆ ಕರಿ ಕೋಳಿ ಬೇಕಿತ್ತು. ಆ ಕೋಳಿ ಹುಡ್ಕೊಂಡು ಹೋಗಿದ್ದೆ. ಆ ಕೋಳಿ ಸಿಕ್ತು ಅಂದ್ರೆ
ನನಗೆ ಒಂದು ಸಾಧನೆ ಮಾಡ್ಬೇಕಾಗೈತಿ. ಆ ಸಾಧನೆ ಮಾಡೋಕೆ ಅನುಕೂಲ ಆಗುತ್ತೆ. ನಮ್ಮಕ್ಕ ಹೇಳಿದ ಮಂತ್ರನ ಅದನ್ನು 1008 ಸರಿ ಜಪಿಸ್ಬೇಕು. ಅದನ್ನು ಜಪಿಸಿದ್ದ ಆದ್ಮ್ಯಾಗ ಆ ಕರಿ ಕೋಳಿನ ಬಲಿ ಕೊಡ್ಬೇಕು ದೇವಿಗೆ. ಅದಕ್ಕೆ ಹುಡ್ಕೊಂಡು ಹೋಗಿದ್ದೆ, ಸಿಗಲಿಲ್ಲ. ಅದಕ್ಕೆ ಬಂದೆ. ಕಾಡಿನ ಕಡೆ ಹೋಗಿ ನೋಡ್ಬೇಕು ಅಂದ್ಕೊಂಡೆ. ಸಂಜೆ ಆತಲ್ಲ, ಮನೆ ಕಡೆ ಹೋಗೋಣ ಅಂತ ಬಂದು ನೋಡು. ಇವ ಎಲ್ಲೋಗಿ ನೀವು ದರಿದ್ರ ನಿಮ್ಮ ಅಣ್ಣ ಎಲ್ಲೋಗ್ಯಾನ? ಏನೋ ಮಾಡ್ತೀನಿ ಅಂತ ಹರಡಿಗೆ ಅಂತ ಹೋದ್ನಲ್ಲ. ನಾನು ನೀನು ಅಲ್ಲಿ ನಿಮ್ಮ ದೊಡ್ಡವನ ಮನೆಗೆ ಹೋಗಿ ಬರುತ್ತೆ ಏನಾರ ಮಾಡಿಗಿಡ ಅನ್ಲೇವಾ? ಭಾರಿ ಬಂಡ್ ಬದ್ಮಾಸದನವ ನಿಮ್ಮ ಅಣ್ಣ. ಯವ್ವ, ನಾವು ಮನೆಗೆ ಬಂದಾಗಿದ್ದು ನನ್ನ ಕಣ್ಣಿಗೆ ಅಂಕರು ಕಂಡಿಲ್ಲ. ಇಲ್ಲ ಅಂದ್ರೆ ಇಲ್ಲೇ ಮಕ್ಕೊಂಡು 3 ಹೊತ್ತು ಇರ್ತಿದ್ದ. ಆಮೇಲೆ ಅಂದಂಗ ಹಬ್ಬ ಹರಿದಿನಕ್ಕಂತಂದು ಜುಬ್ಬ ಹೊಲಿಸಿ ನೇತ್ ಹಾಕಿದ್ದಲ್ಲ, ಅದನ್ನ ಇಸ್ತ್ರಿ ಮಾಡೋ ಮಡಿವಾಳ ಅಣ್ಣನ ಹತ್ರ ಹೋಗಿ ಇಸ್ತ್ರಿ ಮಾಡಿಸ್ಕೊಂಡು ಜುಬ್ಬ ಹಾಕ್ಯಂಡು ಹೋಗ್ಯಾನ. ಎಲ್ಲಿಗೆ ಹೋಗ್ಯಾನ ಏನು ನನಗೂ ಗೊತ್ತಿಲ್ಲ ನೋಡು. ಹೋಗಿದ್ ಮಾತ್ರ ಕರೆ ಮಡಿವಾಳ ಅಣ್ಣ ಸಿಕ್ಕಿದ್ದ. ಅಂದ, ಏನವ ನಿಮ್ಮ ಅಣ್ಣಿಗೇನ್ರಿ ಹೆಣ್ಣಿಗೆ ನೋಡಕ್ ಹೊಂಟಿರನ್ನ? ಜುಬ್ಬ ತಂದು ಇಸ್ತ್ರಿ ಮಾಡ್ಸ್ಕೊಂಡು ಹೋದ್ನಲ್ಲ ಅಂತಂದ. ಎಲ್ಲ ಬಣ್ಣನ ಹಾಟೇನ ಒಯ್ದು ಬಾಡೇನ ಎಲ್ಲಿಗೆ ಹಾಕ್ಯಂಡು ಹೋಗಿದ್ದಾನದನ್ನ ಹೊಸ ಜುಬ್ಬನ? ಎಂದರ ತನಗ ಈ ಮದುವೆ ಮುಂಜಿ ಏನಾರ ಮನ್ಯಾಗ ಕಾರ್ಯನ್ಯಾರೆ ಆಗ ಹೊತ್ನ್ಯಾಗ ನಾ ಇರ್ತೀನಿ. ಹೊಸದಕ್ಕಿಂಡು ಎಲ್ಲಿ ಹೋಗಿದ್ದಾನಂತೀನಿ ನಾನು ಊರ ಹಾಟೆ. ಬರ್ಲಿ ಮಾಡ್ತೀನಿ. ಯವ್ವ, ನೀನು ಹೋಗಿದ್ದೇನೆ ತಂಗಿ ಹೊಲಕ್ಕೆ? ಯವ್ವ, ನೀನು ಬಂಗಾರ ಕೊಡ್ಬೇಕಿತ್ತಂತಲ್ಲ ಗೌರಾಳ್ ಬಸಕ್ಕ. ಕೊಟ್ಲ ಯವ್ವ. ಪುಣ್ಯ ಬಂತವ ಯವ್ವ, ಪುಣ್ಯ ಬಂತು. ಚಾಕಿಡ್ತೀಯ ತಂಗಿ? ಎಂತ ನನಗೆ ತಲೆ ಚಿಟಿ ಹಿಡ್ನಕತ್ತಂದ್ರೆ ಬಿಸ್ಲಾಗ ಗಣಗಣ ಅಡ್ಡಾಡಿ ಜೀವನ ಯಾಕ ಬ್ಯಾಸ್ರದಂಗೆ ಆಗ್ಬಿಡ್ತು ಕರೇನ. ಹೋಗಿಡು ಒಂದಿಟ್ಟು ಪುಣ್ಯ ಬರ್ತ. ಯವ್ವ ಬಾ ಉಣ್ಣಕಂತ. ಯಾವಾಗ ಉಂಡಿಯೇ ಏನ ಹೆಂಗಾಗಿ ನೋಡು. ಈಗ ಬೇಕಾರೆ ಇನ್ನೂ ಸ್ವಲ್ಪ ಬಿಟ್ಟು ಚಾಕಿಡ್ತೀನಿ. ಹಿಂಗೆ ಉಣ್ಲಾರ್ದ ಬರೀ ಚಾ ಕುಡ್ದು ನಿಕ್ಸ್ನಿಕ್ ಬಿದ್ದಿದ್ದು. ಇನ್ನೊಂದಿಟ್ಟು ಏನಾರ ಮಾಡ್ಕೊಂಡಿದಿ ಉಣ್ಣಕಂತ ಬಾ. ಆಮೇಲೆ ಇನ್ನೊಂದು ವಿಷಯ, ನಾನು ಇವತ್ತೇನು ಉಣ್ಣೋದಿಲ್ಲ, ಉಪವಾಸನ ಇರ್ತೀನಿ. ಅದು ಇನ್ನೂ ಒಂದು ಮಂತ್ರ ಅನ್ನೋದೈತಿ. ಅದನ್ನು ನಾನು ದೇವ್ರ ಮುಂದೆ ಕುತ್ಕೊಂಡು ದೇವಿ ಪ್ರಾರ್ಥನೆ ಮಾಡಿ ಅನ್ಬೇಕು. ಮತ್ತು ಸಿಕ್ಕಿ ತಂದಿದ್ರೆ ಇವತ್ತು ಹುಣಿವಾಗಿತ್ತು, ಬಲಿ ಕೊಟ್ಟು ಬಿಡ್ತಿದ್ದೆ. ಏನು ಮಾಡಬೇಕು? ಸಿಕ್ಕಿಲ್ಲ. ಅದು ಸಿಕ್ಕಿ ತಂದಿದ್ರ ಇಲ್ಲಡಿಲ್ಲಿ ಚಂಡಾಳ ಮುರಿದಂಗ ರುಂಡಾನ ಮುರಿದು ಬಿಡ್ತಿದ್ದೆ ನಾನು. ಹಾಳಾದ ರಾಮಣ್ಣಂದು. ಯವ್ವ, ಏನು ಮಾತಾಡಕತ್ತೀನಿ ನೀನು? ಅವನು ರಾಮಂದು ರುಂಡ ಮುರಿದ್ರ ಒಂದು ಸರಿ ಸತ್ತೋಗ್ಬಿಡ್ತಾನೆ. ನನಗೆ ಮನಸ್ಸಿಗೆ ಆಗಿರೋ ನೋವು, ನಿನಗಾಗಿರೋ ನೋವು, ನಾವಿಷ್ಟೆಲ್ಲ ಕಷ್ಟಪಡಕ್ಕಿರ್ತಿರೋದಕ್ಕೆ ಒಂದು ಪ್ರತಿಫಲ ಬೇಡವಾ? ಬೇಡ. ಈ ಪೂಜೆ ನಿಲ್ಲಿಗೆ ನಿಲ್ಲಿಸು. ಆ ಪೂಜೆ ನಿಲ್ಲಿಸ್ತೀನಿ ತಂಗಿ ನಾನು. ಆ ಪೂಜೆ ನಿಲ್ಲಿಸ್ತೀನಿ. ಸಿಗ್ಲಿಲ್ಲಲ್ಲ ಕರಿಕೊಳ್ಳಿ ನಿಂತಂತನ ಅವ್ನ ಹಣೆ ಬರ ಕರೆನ ಚಲೋನ ಐತಿ. ಇಲ್ಲ ಅಂದಿದ್ರ ಹೇಳಾಳ ಅಕ್ಕ, ಒಂದ ಸರಿ ಪ್ರಯತ್ನ ವಿಫಲ ಆತ ಬಿಟ್ಟು ಬಿಡ್ಬೇಕು, ಬೇರೆ ಸಾಧನೆ ಮಾಡಬೇಕು. ಈಗೇನಂದ್ರ ಆ ರಾಮಣ್ಣನ ಮನೆಯಾರನ್ನ ನಮ್ಮ ವಶ ಮಾಡಿಸ್ಕೊಳಕ್ ನಾನು ಇವತ್ತು ಮಂತ್ರ ಅನ್ಬೇಕು. ಯಾವುದೇ ಕಾರಣಕ್ಕೂ ಯಾರು ಬಂದು ನನಗೆ ತೊಂದರೆ ಮಾಡಬಾರ್ದು. ನಾ ಪೂರಾ ಮಂತ್ರ ಅಂದು ನಾನೆಲ್ಲ ಪೂಜೆ ಆದ್ಮೇಲೆ ನಾನು ಜಳಕ ಮಾಡ್ಬೇಕು. ಅದಕ್ಕೆ ನನಗೆ ಅದು ತಣ್ಣೀರ ಆಗ್ಬೇಕು. ನಾನು ಹೋಗಿ ಒಂದು ಸಾಧನೆನ ಸ್ಮಶಾನದಾಗ ಮಾಡಬೇಕು. ಇಷ್ಟೆಲ್ಲ ವ್ಯವಸ್ಥೆ ಇವತ್ತು ರಾತ್ರಿ ಎಟ್ಟತ್ತಿದ್ರು ಆಗ್ಬೇಕು. ನಾನು ಕುಂದಿರ್ತೀನಿ. ನಿಮ್ಮಣ್ಣ ಬಂದು ನನಗೆ ತೊಂದರೆ ಮಾಡಬಾರ್ದು. ಆ ಥರ ನೋಡ್ಕೊಳ್ಳೋ ವ್ಯವಸ್ಥೆ ನಿಂದು. ಏನು ನಾವು ಉಣ್ಣಲ್ಲ, ಉಪವಾಸ ಇವತ್ತು. ಚಾ ಇಡು. ಚಾ ಬೇಕು ನನಗೆ. ನಿಂಗೆ ಇನ್ನೇನು ಬೇಡ. ತೀತಾ ಉಣ್ಣಂತ ಜೀವ ತಿನ್ಬೇಡ. ಇವ್ವ, ಸಾಧನೆ ಅಂದ್ರೆ ಭಾಳ ಕಷ್ಟ ಅಲ್ಲ ಬೇ? ಎಷ್ಟು ಕಷ್ಟ ನಿಟ್ಟಿರ್ಬೇಕು. ನೀ ಬೆಳಗಿಂದ ಏನೇನು ತಿಂದಿಲ್ಲ, ಹಂಗೆ ಅಡ್ಡಾಡಕತ್ತಿದಿ. ಈಗ ನೋಡಿದ್ರೆ ಈಗೂ ಏನು ಬೇಡ ಅಂತಿದಿ. ಬಾಯವ್ವ, ನಾನು ಜೋಳದ ಮುದ್ದೆ ಮಾಡೀನಿ, ತಿನ್ನನಂತ ಬಾ. ಜೋಳದ ಮುದ್ದೆ ಮಾಡಿ ಶೇಂಗಾ ಸಾರು ಮಾಡೀನಿ, ಬಾ ಬೇ. ನಿನಗೆ ಹೇಳೋದು ಅರ್ಥ ಆಗತ್ತಿಲ್ಲ. ಮೊದ್ಲು ಸಾಧನೆ ಮುಖ್ಯ. ನಮಗೆ ಸಾಧನೆ ಮಾಡಬೇಕು. ಇಲ್ಲಾಂದ್ರೆ ನಾವು ಹಿಂಗ ಬಡವರಾಗಿ ನರಳಿಕೆಂತ ಸತ್ತು ಬಿಡ್ತೀವಿ. ಹೇಳೋದು ಅರ್ಥ ಮಾಡ್ಕೊ. ಯಾ ಸಾಧನೆ ಮಾಡಕ್ ಹೊಂಟಿಯವ? ಯಾ ಸಾಧನೆ ಮಾಡಿದ್ರೆ ನಿನಗ ಬರ್ತಾನ ಹೋಗಿ ಶ್ರೀಮಂತಿಕೆ ಬರ್ತಾ? ಕಾರ್ಯಪ್ಪ, ಕ್ಯಾಮಿ, ದುಡುಮಿ, ದುಃಖ ಪಡೆಯೋದು, ಆ ಸಾಧನೆ ಮಾಡಿದ್ರೆ ಶ್ರೀಮಂತಿಕೆ ಬರ್ತೈತಿ. ಏನು ನೀನಂತರೂ ಒಂದೇನು ಇತ್ತಂಗೆ ಕಡ್ಡಿ ತೆಗೆದು ತಗೋದಿಲ್ಲ, ಹೋಗೋದಿಲ್ಲ, ಮಾಡೋದಿಲ್ಲ. ನಮ್ಮ ಹೊಲದಾಗಿಂದ ಒಂದು ಏನಾರ ಒಂದು ಕೆಲಸ ಮಾಡ್ಕೊಂಬಂದಿ ಅಂದ್ರೆ ಮತ್ತೆ ನಮ್ಮ ಹೊಲಕ್ಕೆ ಕಾಲಿಡ್ಬೇಕಂದ್ರೆ ನಿನಗೆ 8 ದಿನ ಬೇಕು ತಮ್ಮ. ಅಂತದ್ರಾಗ ಮತ್ತೆ ನಾವು ಯಾರು ಹೊಲಕ್ಕೆ ಹೋಗಿ ದುಡಿಬೇಕಲ್ಲಪ್ಪ. ಏನ್ರ ನಮ್ಮ ಹೊಟ್ಟೆ ಯಾರ್ದವಲ್ಲಪ್ಪ. ನಿನಗಂಕ್ರಿ ಏನು ಚಿಂತಿಲ್ಲ. ತಂಗಿದಾಳ, ಆಕಿ ಮದುವೆ ಮಾಡಬೇಕು, ಅದ್ರದ್ದೇನಿಲ್ಲ ಅಲ್ಲಿ ನಿನಗೆ. ಅಲ್ಲವಾ, ನಾ ಹೇಳಿನಲ್ಲಿ ನಿನಗ ಎಷ್ಟು ಚಲೋ ನಮಗ ಮನಿವರೆಗೂ ಹುಡ್ಕೊಂಬಂದೈತಿ ಲಕ್ಷ್ಮಿ. ಶಿವಪುರ್ ಸಾವುಕಾರ ಮನಿಗೆ ಸೊಸಿ ಮಾಡಿ ಕಳ್ಸುನು ಅಂದ್ರೆ ನೀನು ನಿನ್ನ ಮಗಳು ಒಲ್ಲೆ ಅಂತಿರಲ್ಲ. ಮತ್ತ ನೀನು ಅದನ್ನು ಬಿಟ್ಟು ಬೇರೆ ಏನರ ಮಾತಾಡ್ಸಿವಣ್ಣ. ನಾ ಮಾತಾಡಕ್ಕೆ ತಯಾರಿದ್ದೀನಿ. ನಿನ್ನ ಜೊತೆಗೆ ಸುಮ್ಮನೆ ನಿಂತ್ಕೊಂಡು ಬೆಡಸ್ ಮಾಡಿರೋಕೆ ನನಗೆ ಮನಸ್ಸಿಲ್ಲ. ಹೋಗು, ಮಕ್ಕೋತಿದ್ರು ತಡಿ ಅಂದಂಗ ಹಿಂಗೆ ನೀನು ತಯಾರಾಗಿ ಎಲ್ಲಿಗೆ ಹೋಗಿದ್ದಿ? ಗಿಬ್ಬ ಹಾಕ್ಯಂಡು, ಅದು ಮತ್ತೆ ಮಡಿವಾಳ ನನ್ನ ಹತ್ರ ಹೋಗಿ ಇಸ್ತ್ರಿ ಹೊಡ್ಸ್ಕೊಂಡು ಹೋಗಿ ಅಂತ. ಯಾಕಪ್ಪ?
ನಾನು ನಿನ್ನ ಮದುವೆ ಮಾಡಲ್ಲ ಅಂತ ಏನ್ರ ಗಾಬರಿಯಾಗಿ ನೀನ ಹೆಣ್ಣು ನೋಡಕ್ಕೆ ಏನ್ರ ಹೋಗಿದ್ದೆ ಏನು ಮತ್ತೆ ಏನು ನಿಂದು ಹಕ್ಕಿಗತ್ತ ಅರ್ಥ ಆಗೋಲ್ದಲ್ಲ ನನಗೆ. ಹ್ಞೂ ಒಂಥರ ಹಂಗ ಅನ್ಕೋ, ಹೆಣ್ಣು ನೋಡಕ್ಕೆ ಹೋಗಿದ್ದೆ ಅನ್ಕೋ. ಈಗ ಏನೈತಿ, ಏನಾತೀಗ? ಹೋಗ್ಬಾರ್ದ ನಾನು ಹೋಗ್ಬಾರ್ದು? ನಿನಗೆ ಅಂಕರು ಮಗನ ಏನೇನು ಯೋಚನೆ ಇಲ್ಲ, ನೀನು ವಂಶ ಬೆಳಿಬೇಕನ್ನೋದಿಲ್ಲ. ಮಗಳ ಮದುವೆ ಮಾಡಿಕೊಡೋದ್ರಾಗ ಕಾಯಿ ಬರೀ ನಾನು ಏನದ ಯಾಕಾಗಿ ಹಾಳಾಗಿ ಹೋಗೋ ಲೆಕ್ಕ.